ಆಗಮಿಸ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಇದೇ ವಾಹನದೊಳಗಡೆ ದರ್ಶನ್ ಬರ್ತಾ ಇದ್ದಾರೆ. ಇದೇ ವಾಹನದ ಒಳಗಡೆ ದರ್ಶನ್ ಬರ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಅದೇ ಗಾಡಿ ಅಲ್ಲ, ಬಟ್ಟೆ ಗಾಡಿ. ಆಗಮಿಸ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಇದೇ ವಾಹನದೊಳಗಡೆ ದರ್ಶನ್ ಬರ್ತಾ ಇದ್ದಾರೆ. ಇದೇ ವಾಹನದ ಒಳಗಡೆ ದರ್ಶನ್ ಬರ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಅದೇ ಗಾಡಿ ಅಲ್ಲ, ಬಟ್ಟೆ ಗಾಡಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅನ್ನ ಬಿಗಿ ಬಂದೋಬಸ್ತ್ನೊಂದಿಗೆ ಕರೆದುಕೊಂಡು ಬಂದಂತ ಪೊಲೀಸ್ ಅಧಿಕಾರಿಗಳು ಈಗ ನೇರವಾಗಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ಇಲ್ಲಿ ಸಾಕಷ್ಟು ಜನ ದರ್ಶನ್ ಅಭಿಮಾನಿಗಳು ಕೂಡ ಇದ್ರು. ಅವರು ದರ್ಶನ್ ನೋಡಿದ್ರ, ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹೇಳಿ, ದರ್ಶನ್ ನೋಡಿದ್ರ ತಾವು? ಅಣ್ಣ, ನಾನು ಒಬ್ಬ ಎಷ್ಟು ಫ್ಯಾನ್ ಆಗಿ ಹೇಳ್ತಿದ್ದೀನಿ. ದರ್ಶನ್ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇದೆ. ಸೊ ಅವರು ಬಳ್ಳಾರಿಗೆ ಯಾವುದೋ ಸಮಾರಂಭದಲ್ಲಿ ನೋಡ್ಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಮಾರಂಭದಲ್ಲಿ ನೋಡ್ತಿದ್ವಿ. ಇರಲಿ, ಅವ್ರು ಏನೋ ತಪ್ಪು ಮಾಡಿರ್ಬೋದು, ಬಟ್ ಅದು ನನಗೆ ಕರೆಕ್ಟಾಗಿ ಕಣ್ತುಂಬ ನೋಡ್ಬೇಕಂತೆ, ಕಣ್ತುಂಬ ನೋಡಿ ಪರೋಕ್ಷವಾಗಿ ಕಾಣಬೇಕಂತ. ನಾವು ಯಾವುದೋ ಏನಪ್ಪ ಅಂದರೆ ಯಾವುದೋ ಕರೆಕ್ಟಾಗಿ ನೋಡಿದ್ರೆ ಮಾತಾಡಬೇಕು, ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಬಟ್ ಅವ್ರ ಅಭಿಮಾನ ನಾನು ಎಷ್ಟು ಫ್ಯಾನ್ ಆಗಿ ಹೇಳ್ತೀನಿ. ಅವ್ರ ಮೇಲೆ ತುಂಬ ವಿಶ್ವಾಸ ಪ್ರೀತಿ ಇದೆ. ಸೊ ಅವರು ಆ್ಯಕ್ಚುಲಿ ಬಳ್ಳಾರಿ
ಈ ದುರ್ಗಮ್ಮವ್ವ ಇದು ಮೈಸೂರು ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಂತೇಳಿ ಅವರು ಆದಷ್ಟು ಬೇಗ ಹೊರಗಡೆ ಬರ್ಬೇಕಂತೇಳಿ ನಾನು ಕೋರ್ಕೊಳ್ತೀನಿ. ತಾವೇನು ಹೇಳ್ತೀರಿ? ಸರ್ ನಾವು ಒಂದು ಡಿ ವಾಸ್ ಅಭಿಮಾನಿ. ನಮ್ಮ ಬಾಸ್ನ ಯಾವ ಥರ ನೋಡ್ಬೇಕಂತಿದ್ವಿ ನಾವು, ಆದರೆ ಈ ಥರ ನೋಡೋಕೆ ಭಾಳ ಬೇಜಾರಾಗುತ್ತೆ. ಇಲ್ಲಿ ಸರ್ ಆದಷ್ಟು ಬೇಗ ಹೊರಗೆ ಇರುವಂತ ಕೆಲ ಸಾಕ್ಷಿಗಳು, ಪೂರಕವಾದಂತ ಮಹಜರು ಇದೆಲ್ಲ ನೋಡಿದಾಗ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋಂತಿದೆ, ಪೂರಕವಾದಂತ ಸಾಕ್ಷಿ. ತಾವು ಏನ್ ಹೇಳ್ತೀರಿ ಸರ್? ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್. ಅದು ನಮಗೂ ಯಾರಿಗೂ ಗೊತ್ತಿಲ್ಲ ಸರ್ ಅದನ್ನ. ಅದ್ರ ಬಗ್ಗೆ ಆದಷ್ಟು ಬೇಗ ಬಾಸ್ ಹೊರಗೆ ಬರಲಿ ಅಂತೇಳಿ ನಾನು ದೇವ್ರನ್ನೇ. ಆರೋಪ ಮುಕ್ತರಾಗಿ ಹೊರಗಡೆ ದರ್ಶನ್ ಬರ್ತಾರಂತ ತಮ್ಗೆ ನಂಬಿಕೆ? ಸರ್ ಬಂದ್ರಿ ಅಂತೂ ಹಬ್ಬ ಮಾಡ್ತೀವಿ ಸರ್. ಬಾಸ್ ಹೊರಗಡೆ ಬರೋಕ್ಕೆ ಕಾಯ್ತಾ ಇದ್ವಿ. ಬಳ್ಳಾರಲ್ಲಿ ರಿಲೀಸ್ ಅಲ್ಲಿ ಕೊಳ್ಳಿ, ಬಳ್ಳಾರಿ ಅಲ್ಲಾಡಿಸ್ತೀವಿ. 200 ಗಾಡಿ, ಹೂನಾರ, ಫಾರ್ಚುನರ್ ಕಾರುಗಳು. ಬಾಸ್ನಂತೂ ಹೊರಗಡೆ ನಾರ್ಮಲ್ ಕರ್ಕೊಂಬಂದಿದ್ದಾರೆ. ಹೊರಗೆ ಕರ್ಕೊಂಬರ್ ನೋಡಿ ಇರಿ ಬೆಂಗಳೂರು ಅಲ್ಲಾಡ್ಬೇಕು, ಬಳ್ಳಾರಿ ಕರ್ಕೊಂಬ ಹೊರಗೆ. ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಅನ್ನೋ ಆರೋಪ ಅವ್ರ ಮೇಲಿದೆ. ಅವರ ಧರ್ಮಪತ್ನಿ, ಆ ಧರ್ಮಪತ್ನಿ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಚಿಕ್ಕ ಮಗು, ಇದೆಲ್ಲ ನೋಡಿದಾಗ ಬೇಸರ ಆಗಲ್ವಾ? ಸರ್ ಇದೇ ಕರೆಕ್ಟ್ ಸರ್. ಸರ್ ಇದು ಕೊಡ್ತೇನೆ ಅಂತ ಹೇಳಿರಲ್ಲ ಅವಾಗ, ರಕ್ಷಣೆ ಕೊಡ್ತೇನೆ ಅಂತ ಸರ್. ಸಾಯತಕ್ಕ ನಾನು ನೋಡಿಕೊಂತ ಅಂತ ಹೇಳಿನಲ್ಲ ಸರ್. ಅವಾಗ ಹಣ ಕೊಟ್ರೆ ಜೀವ ಬರುತ್ತೆ. ಜೀವ ಬರಲ್ಲ. ಆ ಥರ ಮಾಡ್ಬಿಟ್ಟು ಮೆಸೇಜ್, ಆ ಥರ ಮೆಸೇಜ್ ಮಾಡ್ಬಿಡ್ತಲ್ಲ ಅದು. ಅದೇ ನಿಮ್ಮ ಅಕ್ಕ ತಂಗ ನಮ್ಮ ಅಕ್ಕ ತಂಗ ಮಾಡಿ ಸುಂಕಿರ್ತೀರಾ? ಅದೇ ಆ ಥರ ಬಾಸ್ ಮಾಡ್ಬಿಡ್ತೀನಿ ಮಾಡಿ ನಮ್ಮ ದೇವ್ ಮಾಡೋದು ಹಾಕಲ್ಲ ಅವಾಗ. ಒಂದೇ ಬಿಡೋದು ಅದಕ್ಕೆ ಏನು ಸರ್? ಒಂದೇ ಬಿಡುದಾ? ಒಳ್ಳೆ ಬಿಡೋದು. ಅವ್ರನ್ನ ಕೊಲ್ಲ ಅಂತ ಹೇಳಿಲ್ಲಲ್ಲ, ಅವ್ರ ಅನ್ನಿಸ್ಬಿಡ ಕೊಲ್ಲಿಲ್ಲ ಸರ್. ಅದು ಏನೋ ಇದ್ರ ಇದು ಮಾಡ್ಯಾನ ಸರ್. ಈಗ ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ಆದ ನಂತರವೂ ಕೂಡ ದರ್ಶನ್ ಮೇಲಿನ ಅಭಿಮಾನ ತಮಗೆ ಕಿಂಚಿತ್ತು ಕಮ್ಮಿ ಆಗಿಲ್ಲ. ನಾವು ಸಾಯೋವರೆಗೆ ಹೇಳ್ತೀವಿ. ಇವಾಗಲ್ಲ, ನಾನು ಕರಿಯ ಮೂವಿಯಿಂದ ಫ್ಯಾನು. ಅರ್ಜುನ್ದಾಗ ಪೊಲೀಸ್ ವೆಂಕಟಪ್ಪ ನೋಡಿ ಫ್ಯಾನ್ ಆದನು. ಇವಾಗ ಹೇಳ್ತೀನಿ, ಸಾಯೋವರೆಗೂ ಡಿ ಬಾಸ್ ಫ್ಯಾನೇ, ಸತ್ತ ಮೇಲೂ ಡಿ ಬಾಸ್. ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ನಿಮ್ಗೆ? ಕನಕಮ್ಮ ಬಂದ ಮೇಲೆ ಅಂತೂ ಕಣ್ತುಂಬ ನೋಡಿ ಖುಷಿ ಪಡಿ. ಇದು ದರ್ಶನ್ ಇದು ದರ್ಶನ್ ಅಭಿಮಾನಿಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪತಿ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಲ್ಲೇ ಎದ್ಬಿಟ್ಟು ಹೋಗಿ, ಇಲ್ಲಾಂದ್ರೆ ಇಲ್ಲೇ ಎದ್ಬಿಟ್ಟು ಹೋಗಿ. ಲಕ್ಷ್ಮೀಪುತ್ರ ಬನ್ನಿ, ಒಳಗಡೆ ಹೋಗೋಣ ಬನ್ನಿ. ಲಕ್ಷ್ಮೀಪುತ್ರ